ಶರೀರದ ಮುಗ್ಧ ಜೀವಿಗಳಿಗೆ ಲೋಕದ ಎಲ್ಲ ಸುಖಗಳನ್ನು ಪರಿಚಯಿಸಿ ಒಂದು ಸುಂದರ ಅನುಭವದ ಹೊಸ ಜಗತ್ತನ್ನೇ ಸೃಷ್ಟಿಸಿ ಆ ಹಿರಿಯ ಜೀವಿಗಳಿಗೆ ಕೊನೆಗಾಲದಲ್ಲಿ ಬೇಕಾಗಿರುವುದು ಪ್ರೀತಿ ಕಣ್ರಿ. ನಿಮ್ಮ ಸಮಯ ಕಾಳಜಿ ಬಿಟ್ರೆ ನೀವು ಸಂಪಾದಿಸೋ ಆಸ್ತಿ, ಕಾರು, ಬಂಗ್ಲೆ ಇತ್ಯಾದಿಗಳನ್ನು ಬಯಸದೇ ಇರೋ ನಿಸ್ವಾರ್ಥ ಜೀವಿಗಳು ಅವು. ಹೌದು ರವಿ, ನೀ ಹೇಳೋದನ್ನ ಒಪ್ಕೋತೀನಿ. ಆದರೆ ಇಂತಹ ನಿಸ್ವಾರ್ಥ ಜೀವಗಳನ್ನು ಮಕ್ಕಳಾದವರು ನಮಗೆ ಸಮಯ ಇಲ್ಲ, ನಮ್ಮ ಪರ್ಸನಲ್ ಲೈಫ್ಗೆ ಅಡ್ಡಿ ಆಗ್ತಾರೆ ಅಂತ ಓಲ್ಡ್ ಏಜ್ ಹೋಮ್ ಅನ್ನೋ ನರಕದ ಕೂಪಕ್ಕೆ ತಳ್ತಾ ಇದ್ದಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ತಪ್ಪು, ದೊಡ್ಡ ತಪ್ಪು. ನಮ್ಮ ಇಡೀ ಜೀವನವನ್ನು ಶ್ರೀಗಂಧದ ಕೊರಡುತ್ತೆಯೋ ಹಾಗೆ ಸವೆಸ್ತಾ ಇರೋ ತ್ಯಾಗಮಯಿಗಳನ್ನು ನಾವು ಕೊನೆಗಾಲದಲ್ಲಿ ಆಸರೆ ನೀಡೋ ಪುಣ್ಯದ ಕೆಲಸ ಮಾಡೋದು ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸೋ ಪಾಪದ ಕೆಲಸ ಮಾಡ್ತಿದ್ದೀವಲ್ಲ, ದೊಡ್ಡ ತಪ್ಪು. ದಯವಿಟ್ಟು ನಿಮ್ಮಲ್ಲಿ ನಮ್ಮದೊಂದು ಪುಟ್ಟ ಮನವಿ, ಯಾರು ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ವೃದ್ಧಾಶ್ರಮಕ್ಕೆ ಕಳಿಸುವುದನ್ನು ನಿಲ್ಲಿಸಿ ಮಾನವೀಯತೆಯನ್ನು ಬೆಳಗಿಸಿ. ಈಗ ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಈ ನೃತ್ಯ ಅಂತಹ ನೊಂದ ಹಿರಿಯ ಜೀವಿಗಳಿಗೆ ಸಮರ್ಪಣೆ. ಜೀವಕ್ಕೆ ನೆಮ್ಮದಿ ಕೊಡೋ ಜಾಗ ಅಂದ್ರೆ ಅಪ್ಪನ ಹೆಗಲು, ಅಮ್ಮನ ಮಡಿಲು, ಇವೆರಡು ಸ್ವರ್ಗಕ್ಕಿಂತ ಮಿಗಿಲು. ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ಪ್ರಾಣ ನೀನೇ, ತ್ರಾಣ ನೀನೇ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ, ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಎಂತಕ್ಕಮ್ಮ ಇಷ್ಟೊಂದ್ಸಲ ಕಾಲ್ ಮಾಡ್ತಿದ್ಯಾ? ಗೊತ್ತಾಗಲ್ವಾ ನಿಂಗೆ? ಬಿಸಿ ಇದ್ದೀನಿ, ಕಟ್ ಮಾಡು. ಇವ್ರು ವೃದ್ಧಾಶ್ರಮಕ್ಕೆ ಸೇರ್ಸೋವರೆಗೂ ನನ್ಗಂತೂ ನೆಮ್ಮದಿನೇ ಇಲ್ಲ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ.
ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ ನಿನಗೆ ನಾನು ನಾವು ಮಕ್ಕಳಾಗಿದ್ದಾಗ ಹಠ ಮಾಡಿದ್ರು, ಹೇಳಿದ ಮಾತು ಕೇಳಿಲ್ಲ ಅಂದ್ರು ತಂದೆ ತಾಯಿ ನಮ್ಮನ್ ಕಣ್ಣಲ್ಲಿ ರೆಪ್ಪೆಯಾಗಿ ಸಾಕ್ತಾರೆ. ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರು ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ ಅಂತ ನಾವು ಅವರು ನಮ್ಮ ಮನೆಯಿಂದ ಆಚೆ ಕಳಿಸ್ತೀವಿ. ಎಂತ ನ್ಯಾಯ ಅಲ್ವಾ ಇದು? ಈ ಪ್ರಪಂಚದಲ್ಲಿ ಸಾಕೋದಕ್ಕೆ ಕಷ್ಟ ಅಂತ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸೋ ಮಕ್ಕಳಿದ್ದಾರೆ ಹೊರ್ತು ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸೋ ತಂದೆ ತಾಯಿ ಇಲ್ಲ. ಮಾನವೀಯತೆಯೇ ಮಹಾಧರ್ಮ ಎಂಬುದನ್ನ ತಮ್ಮ ನೃತ್ಯದ ಮೂಲಕ ಸಾರಿದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು.